ನಂಬಿಕೆ ಮೇಲೆ. ಅದಿಲ್ಲ ಅಂದಮೇಲೆ ಮಣ್ಣಿನ ದೋಣಿ ಮೇಲೆ ಸವಾರಿ ಮಾಡಿದಾಗುತ್ತೆ. ಇಬ್ಬರು ನೀರು ಪಾಲಾಗ್ತೀವಿ. ಕನಕಾಂಬರಿ ದೇವಿ ಅವರೇ, ನಂಬಿಕೆ ಇಡಿ. ನಂಬಿ ಕೆಟ್ಟವರಿಲ್ಲ ಅಂತ ದಾಸರವಾಣಿ ಕೇಳಿಲ್ವೇ? ನಿಮ್ಮ ನಂಬಿಕೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಆ ಇಗ್ರ ನನಗೆ ಬೇಕು, ಅದರಿಂದ ನನಗೆ ಬೇಕಾದಷ್ಟು ಮಾಡೋಕ್ಕೆ ಕೆಲಸ ಐತೆ. ಆ ಇಗ್ರ ನಂದು, ನನಗೆ ಬೇಕೇ ಬೇಕು ಅಷ್ಟೇ. ನಿಧಿ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಇದೆ? ನೀವೇನೋ ಮುಚ್ಚಿಡ್ತಾ ಇದ್ದೀರ ನನ್ನಿಂದ. ಅಷ್ಟಕ್ಕೂ ಆ ವಿಗ್ರಹ ನಿಮ್ದಲ್ಲ. ಹಾಗಾದ್ರೆ ತಮ್ಮದು? ನಮ್ಮಿಬ್ರದ್ದು ಅಲ್ಲ, ಯಾರ ಅಪ್ಪನ ಮನೆದು ಅಲ್ಲ. ಆದರೆ ಅದರ ಅಗತ್ಯ ನಮಗಿದೆ, ಬಳಸ್ಕೋಬೇಕು. ನಿಧಿ ನಮ್ಮ ಪಾಲಾಗಬೇಕು, ಅದನ್ನು ವಶಕ್ಕೆ ಪಡ್ಕೋಬೇಕು. ಅದು ಬುದ್ಧಿವಂತಿಕೆ. ತಾವು ನನಗೆ ಬುದ್ಧಿವಂತಿಕೆ ಹೇಳ್ಕೊಡೋದು ಬೇಕಾಗಿಲ್ಲ. ಜಾರ್ಕೊಡೋಕೆ ನೋಡ್ಬೇಡ್ರಿ ಶಿವರುದ್ರ ಅವರೇ. ನೀವು ಏನೇ ಮಾಡಿದ್ರು ನಾನು ನಿಮ್ಮನ್ನು ಬಿಡೋಲ್ಲ. ಈಗೇನು ತಾವು ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿರೋ, ಇಲ್ಲ ನಮ್ಮ ಆಳ್ಗಳನ್ನ ಕಳಿಸಿ ಜಾಜಿನ ಇಲ್ಲಿಗೆ ಕರೆಸ್ಲೋ? ಮೊದಲು ವಿಗ್ರಹ ಸಿಗ್ಲಿ, ಆಮೇಲೆ ತಾನೇ ನಿನ್ನ ಹುಣ್ಮೆಯೊಳಗೆ ಪೂಜೆ ಮಾಡಿಸೋ ಮಾತು. ಸಿಗತ್ತೆ, ಸಿಕ್ಕೇ ಸಿಗತ್ತೆ. ನೀನು ಶ್ರೀಕೃಷ್ಣ ಪರಮಾತ್ಮನ ಕತೆ ಕೇಳಿಲ್ವಾ? ಕಂಸನಿಗೆ ತನ್ನ ತಂಗಿ ದೇವಕಿ ಮಗುವಿಂದಲೇ ಸಾವು ಅಂತ ಗೊತ್ತಾಗ್ಬಿಡುತ್ತೆ. ಆಗ ಅವನು ದೇವಕಿ ಮತ್ತೆ ಅವಳ ಗಂಡ ವಸುದೇವನ್ನ ಸೆರೆಮನೆ ಒಳಗಿಡ್ತಾನೆ. ಅವ್ರಿಗೆ ಹುಟ್ಟೋ ಎಲ್ಲ ಮಕ್ಕಳನ್ನು ತಕ್ಷಣನೇ ಕೊಲ್ತಾ ಬರ್ತಾನೆ. ಆಗ ದೇವಕಿ ಮತ್ತೆ ವಸುದೇವ ಇಬ್ರು ಚಿಂತೆಗೆ ಬೀಳ್ತಾರೆ. ವಸುದೇವ ತನಗೆ ಹುಟ್ಟೋ ಒಂದು ಮಗುನಾದ್ರೂ ಕಂಸನಿಂದ ಪಾರ್ ಮಾಡಬೇಕು ಅಂತ ಶ್ರೀಕೃಷ್ಣ ಹುಟ್ಟಿದ ಕೂಡಲೇ ಅವನನ್ನ ಬುಟ್ಟಿ ಒಳಗಿಟ್ಕೊಂಡು ಸೆರೆಮನೆಯಿಂದ ಪಾರಾಗಕ್ಕೆ ನೋಡ್ತಾನೆ. ವಿಸ್ಮಯ ನಡೆಯೋದೇ ಇಲ್ಲಿಂದ. ವಸುದೇವನ್ ಕಾಲಿಗೆ ಬಿಗಿದಿದ್ದ ಸರ್ಪಳಿಗಳೆಲ್ಲ ತಾನಾಗ್ ತಾನೇ ಬಿಚ್ಕೊಳ್ತವೆ. ಸೆರೆಮನೆ ಕಂಬಿಗಳ ಬಾಗ್ಲು ಅದಾಗದೆ ತೆರ್ಕೊಳತ್ವೆ. ಅವನು ಸೆರೆಮನೆಯನ್ನು ದಾಟಿ ಭೋರ್ಗರಿಯೋ ನದಿ ದಾಟುವಾಗ ಮಳೆ ಬರುತ್ತೆ. ಅದು ಅಂತೆಂಥ ಮಳೆ ಅಲ್ಲ. ಆ ಸಂದರ್ಭದಲ್ಲಿ ಆದಿಶೇಷನೇ ಸೂರಾಗಿ ಆ ಮಗುನ್ ಕಾಪಾಡಿ ವಸುದೇವ ಸುರಕ್ಷಿತವಾಗಿ ಗೋಕುಲಕ್ಕೆ ತಲುಪೋ ಹಾಗೆ ಮಾಡ್ತಾನೆ. ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಅಂಥ ರಾಕ್ಷಸ ಕಂಸನ ಸೆರೆಯಿಂದಲೇ ವಸುದೇವನಿಗೆ ಸತ್ಕಾರ್ಯದ ಸಲುವಾಗಿ ಬಂಧನದಿಂದ ಮುಕ್ತಿ ಸಿಕ್ತು. ಇನ್ನು ಲೋಕ ಕಲ್ಯಾಣಕ್ಕೆ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡ್ಬೇಕಂತಿರೋ ನನಗೆ ನಿನ್ನ ಗೃಹ ಬಂಧನ ಯಾವ ಲೆಕ್ಕ? ನಾನು ಸುಂದ್ರಮ್ಮನ್ಗೆ ಪೂಜೆ ಮಾಡೇ ಮಾಡ್ತೀನಿ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೇ ಹೋಗ್ತೀನಿ. ಅದಕ್ಕೆ ನನಗೆ ಸುಂದ್ರಮ್ಮನೇ ಸಹಾಯ ಮಾಡ್ತಾಳೆ. ಯಾಕೋ ಬಂಗಾರಿ, ಏನಾಯ್ತು? ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನೀವಿಬ್ರು ಬರೋದು ಬೇಡ, ನೀವು ಇಲ್ಲೇ ಇರಿ. ಏನಾಯ್ತು? ಆ ಬೇಲಿ ದಾಟ್ರೆ ರುದ್ರಪ್ಪನವ್ರ ಮನೆ. ಅಲ್ಲಿ ಆಳುಗಳ ಪಾಳಿ ಬದಲಾಗೋ ಸಮಯ. ನೀವಿಬ್ರು ಬಂದರೆ ಮತ್ತೆ ಸಿಕ್ಕಾಕೊಬಿಡ್ತೀರಾ ಅಲ್ವೋ? ಎಲ್ಲರೂ ಬೇರೆ ಬೇರೆ ದಿಕ್ಕೆ ಹೋಗಿ ನಾವೇ ಕಳೆದೋಗ್ಬಿಟ್ರೆ ಆಮೇಲೆ ಜಾಜಿ ಹುಡ್ಕೊಬೋದು, ನಮ್ಮ ನಾವೇ ಹುಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಹಾಗಲ್ಲ, ಏನೂ ಆಗಲ್ಲ. ನಿಮ್ಮಿಬ್ಬರಿಗೂ ಜಾಗ ಹೊಸದು, ಸಿಕ್ಕಾಕೊಬಿಡ್ತೀರಾ ಅಷ್ಟೇ. ಹಾಗಲ್ವೋ ಬಂಗಾರಿ? ಹಾಗೂ ಇಲ್ಲ ಹೀಗೂ ಇಲ್ಲ. ನೀವಿಬ್ರು ಬಂದರೆ ಸಿಕ್ಕಾಕೋತೀರಾ, ನಾನು ಹೋಗಿ ಜಾಜಿ ಕರ್ಕೊಬಿಡ್ತೀವಿ. ಅಯ್ಯೋ, ನಾವು ಸಿಕ್ಕಾಕೋತೀವಿ ಅಂತ ನೀನೊಬ್ಬ ಹೋಗಿ ನೀನು ಸಿಕ್ಕಾಕೊಂಬಿಟ್ರೆ ಏನು ಗತಿ? ಅದು ಅಲ್ಲದೆ ನಾವಿಬ್ರು ಇಲ್ಲಿ ಎಷ್ಟೊತ್ತು ಅಂತ ನಿಲ್ಲಕ್ಕೆ ಸಾಧ್ಯ? ಏನೂ ಆಗಲ್ಲ, ನಾನು ಹೋಗಿ ಜಾಜಿ ಕರ್ಕೊಬರ್ತೀನಿ, ನೀವಿಬ್ರು ಇಲ್ಲ ರೀ, ಆಯ್ತಾ?
ಕಾಣಿಸ್ತಿಲ್ಲ. ರುದ್ರಪ್ಪ ನಾಳುಗಳು ಪಾಳಿ ಬದಲಿಸೋ ಸಮಯ. ಬೇರೆಯವ್ರು ಬಂದು ತಮ್ಮ ಪಾಳಿ ಶುರು ಜೊತೆಗೆ 15 ನಿಮಿಷ ಬೇಕಾಗುತ್ತೆ. ಅಷ್ಟರೊಳಗೆ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಅಮ್ಮ ತ್ರಿಪುರ ಸುಂದರಿ, ನನ್ನ ಜಾಜಿನ ಕಾಪಾಡೋ ಶಕ್ತಿ ಕೊಡಮ್ಮ. ತಂದೆ ದಕ್ಷಿಣನಾಥ, ಹುಟ್ದಾಗ್ಲಿಂದ ನಿನ್ನನ್ನೇ ಆರಾಧಿಸ್ಕೊಂಡು ಬೆಳೆದವಳು ನಾನು. ನಮ್ಮ ಇಡೀ ವಂಶ ನಿನ್ನ ಸೇವೆ ಮಾಡ್ಕೊಂಡು ಬಂದಿದೆ. ಇವತ್ತಿನವರೆಗೂ ನನಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಕೇಳ್ದವಳಲ್ಲ ನಾನು. ಆದರೆ ಬಂಗಾರಿ ನೋಡಿದ್ಮೇಲೆ ನನ್ನ ಮನಸ್ಸು ನನ್ನ ಹಿಡಿತದಲ್ಲೇ ಇಲ್ಲ ಅನಿಸ್ತಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಂದೇ ನೆನಪು ಕಾಡೋಕ್ಕೆ ಶುರುವಾಗಿದೆ. ಅವನಿಲ್ಲದ ಬದುಕು ಅಪರಿಪೂರ್ಣ ಅನಿಸ್ತಿದೆ. ಏನು ಮಾಡಲಿ ತಂದೆ? ನನ್ನ ಹತ್ರ ಹೋದಷ್ಟು ವಿಧಿ ನಮ್ಮನ್ನು ದೂರ ಮಾಡ್ತಾನೇ ಇದೆ. ಬಂಗಾರಿನ ನನ್ನ ಮನಸ್ಸಲ್ಲಿ ಯಾಕೆ ತುಂಬೋ ಹಾಗೆ ಮಾಡಿದೆ? ಈಗ ನನ್ನಿಂದ ಅವನ್ನ ಯಾಕೆ ದೂರ ಇಟ್ಟಿದ್ಯಾ? ಆ ಜಾಜಿ ಬಂಗಾರಿ ಬಗ್ಗೆ ಏನೇ ಹೇಳಿದ್ರು ಉರಿದು ಬೀಳ್ತಾಳೆ. ಪದೇ ಪದೇ ಬಂಗಾರಿ ನಿನ್ನವನಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಆ ಒಂದು ಮಾತನ್ನ ನಾನು ಸಹಿಸ್ಕೊಳ್ಳಾರೆ ತಂದೆ. ಬಂಗಾರಿ ನನಗೆ ಬೇಕು. ಬಂಗಾರಿ ಕೊನೆ ತನಕ ನನ್ನವನಾಗಿರ್ಬೇಕು. ಆ ಥರ ನನ್ನ ಅನುಗ್ರಹಿಸು ತಂದೆ. ಜಾಜಿನ ಗೃಹ ಬಂಧನದಲ್ಲಿಟ್ಟು ಸಾಧಿಸೋದಕ್ಕೆ ಏನೂ ಇಲ್ಲ ನನಗೆ. ಇವಳನ್ನ ಹಿಡಿದ್ರೆ ಬಂಗಾರಿನ ಸುಲಭವಾಗಿ ಹಿಡಿಬೋದು ಅಂತ ಮಾತ್ರ ಇವಳನ್ನ ಕೂಡಾಕಿದ್ದೀನಿ. ಇದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು ತಂದೆ. ಆದರೆ ಬಂಗಾರಿನ ಮಾತ್ರ ನನಗೆ ಕೊಟ್ಬಿಡು. ಅವ್ನು ಜಾಜಿನ ಹುಡ್ಕೊಂಡು ಅರಿಹಂತಪುರಕ್ಕೆ ಬಂದರೆ ನಮ್ಮ ಮನೆಗೆ ಬಂದೇ ಬರ್ತಾನೆ. ಯಾಕಂದ್ರೆ ಅವನಿಗೆ ಈ ಊರಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಪರಿಚಯ ಇಲ್ಲ. ಯಾವಾಗ ಬರ್ತಾನೆ ಬಂಗಾರಿ ಇಲ್ಲಿಗೆ? ನಾನು ಯಾವಾಗ ಅವನ್ನ ಮಾತಾಡಿಸ್ತೀನಿ? ಹೇಳು ದಕ್ಷಿಣನಾಥ, ಹೇಳು, ಅವನು ಯಾವಾಗ ಬರ್ತಾನೆ? ಬಂಗಾರಿ, ಹೋಗು ಒಳಗೆ. ಅಲ್ಲ ಜಾಜಿ, ನೀನ್ ಹೋಗಿಲ್ಲ ಅಂದ್ರೆ ಅವಳನ್ನಿಲ್ಲೇ ಸಾಯಿಸ್ಬಿಡ್ತೀನಿ.